ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗೆಲ್ಲ ಹಬ್ಬಗಳ ಸೀಸನ್ ಅಲ್ವಾ, ಹಾಗಾಗಿ ಇವತ್ತು ಗಣಪತಿ ಹಬ್ಬ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಮ್ ಮನೇಲೂ ಕೂಡ ಗಣಪತಿ ಹಬ್ಬ ಸ್ಪೆಷಲ್ ಆಗಿ ಕೆಲವೊಂದು ತಿಂಡಿಯನ್ನ ಮಾಡ್ತೀವಿ. ಹಾಗಾಗಿ ಹಬ್ಬ ಸ್ಪೆಷಲ್ ಆಗಿ ಹೊರಗಡೆ ಒಲೆ ಮೇಲೆ ಪಂಚಕ್ಲಿ ಮತ್ತೆ ಕಡುಬು ಬೇಯ್ತಾ ಇದೆ. ನೋಡ್ಬೋದು, ಆಲ್ರೆಡಿ ಬೆಂದಿದೆ, ತೆಗಿತಾ ಇದಾರೆ ಇವಾಗ. ನಾನು ಹೋದ ವರ್ಷದ ವಿಡಿಯೋದಲ್ಲಿ ಮೆಟ್ಲು ಪೂಜೆಯನ್ನ ತೋರಿಸಿದ್ದೆ, ಅದಕ್ಕೆ ಕಡುಬು ಪಂಚಕ್ಲಿ ಅಂತ ಒಪ್ಪಿಸ್ತೀವಿ ಅಂತ. ಇವತ್ತು ಮೆಟ್ಲು ಪೂಜೆ ಮಾಡೋದಿದೆ, ಹಾಗಾಗಿ ಅದಕ್ಕೆ ಪಂಚಕ್ಲಿಯನ್ನ ಒಪ್ಪಿಸ್ಬೇಕು ದೇವರಿಗೆ. ಹಾಗೆ ಇದನ್ನ ನಾನು ಹೋದ ವರ್ಷದ ನನ್ನ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಾಗರ ಪಂಚಮಿಯಿಂದ ಶುರು ಮಾಡ್ತೀವಿ. ಈ ಸಲ ನಮ್ಗೆ ನಾಗರ ಪಂಚಮಿ ಬರಕ್ಕಾಗಿಲ್ಲ. ಮತ್ತೆ ಇವಾಗ ಸ್ವಲ್ಪ ಪಾಪುಗ್ ಹುಷಾರಿಲ್ಲ ಅಂತ ಊರಿಗೆ ಬಂದ್ವಿ. ಹಾಗಾಗಿ ಇವಾಗ ನಮ್ಗೆ ಇವತ್ತು ಇಲ್ಲಿ ಹಬ್ಬ ಮಾಡ್ತಾ ಇದೀವಿ. ಕಡ್ಬು ಪಂಚಕಲಿ ಜೊತೆಗೆ ಕೊಟ್ಟೆ ಕೂಡ ಮಾಡ್ತಾ ಇದೀವಿ. ಇದು ಹಲಸಿನ ಎಲೆಯಿಂದ ಮಾಡ್ತೀವಲ್ಲ ಅದು. ಇದು ಕೂಡ ಹಬ್ಬಕ್ ಸ್ಪೆಷಲ್ ಆಗಿ ಮಾಡ್ತಾ ಇರೋದು. ಕೊಟ್ಟೆ ಹಾಗೆ ಅವಡೆ ಸಾರು. ನಾನು ಲಾಸ್ಟ್ ಟೈಮ್ ನಾನು ಅವಡೆ ಸಾರು ವಿಡಿಯೋ ಕೂಡ ಹಾಕಿದ್ದೆ ನಿಮ್ಗೆ, ರೆಸಿಪಿ ಹೇಗ್ ಮಾಡೋದು ಅಂತ. ಹಾಗಾಗಿ ಇವತ್ತು ಅದು ಕೂಡ ಒಂದು ಸ್ಪೆಷಲ್. ಇವಾಗ ಮೆಟ್ಲು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಹಾಗೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಕಳಸ, ಇದು ನಾನ್ ಬಿಡ್ಸಿದ್ದೆ ಆಕ್ಚುಲಿ. ತುಂಬಾ ಜನ ಕೇಳ್ತಾ ಇದ್ರು ಎಲ್ ಸಿಗುತ್ತೆ ಸ್ಟಿಕ್ಕರ ಅಂತ. ಆಕ್ಚುಲಿ ಇದ್ ನಾನ್ ಬಿಡ್ಸಿರೋದು. ನೀವು ನೋಡಿ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬನ್ನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಮೊದ್ಲಿಗೆ ದೇವರಿಗೆ ದೀಪ ಎಲ್ಲ ಹಚ್ಕೊಂಡೆ. ಹಾಗೆ ಇಲ್ಲಿ ಮೊದ್ಲು ದೇವ್ರೊಂದು ಮೆಟ್ಲು ತೊಳೆದ್ಬಿಟ್ಟು ನಂತರ ನಾವು ಹೊರಗಡೆ ಮೆಟ್ಲು ತೊಳಿಬೇಕು. ಮೆಟ್ಲು ತೊಳೆದ್ಬಿಟ್ಟು ನಂತರ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ಬಿಟ್ಟು ಹೂವನ್ನ ಹಾಕ್ಬೇಕು. ಇಲ್ಲಿ ಎಲೆ ಇಡ್ತಿದ್ದೀನಲ್ಲ, ಈ ಎಲೆ ನಾವು ಇಷ್ಟು ದಿನ ಒಳಮುಖ ಇಡ್ಬೇಕಿತ್ತು ನಾಗರ ಪಂಚಮಿಯಿಂದ ಇವತ್ತಿನ ತನಕ. ಇವತ್ತು ಇದನ್ನ ಹೊರಮುಖವಾಗಿ ಇಡುವಂತದ್ದು, ಯಾಕಂದ್ರೆ ದೇವ್ರನ್ನ ಯಾವತ್ತು ಕಳಿಸ್ಕೊಡುವಂತದ್ದು. ಇದಿಷ್ಟನ್ನು ಇವಾಗ ಮನೆಯ ದ್ವಾರ ಬಾಗಿಲಿರುತ್ತಲ್ಲ ಅಲ್ಲೂ ಕೂಡ ಮಾಡ್ಬೇಕು. ಹಾಗೆ ಅಲ್ಲಿ ನಾವು ದೇವ್ರಿಗೆ ಪಂಚಕಲಿ ಮಾಡಿರ್ತೀವಲ್ಲ ಅದನ್ನ ಒಪ್ಪಿಸ್ಬೇಕು ಪೂಜೆ ಮಾಡ್ಬಿಟ್ಟು. ಇವಾಗ ಇಲ್ಲೂ ಕೂಡ ಮೆಟ್ಲೆಲ್ಲ ಚೆನ್ನಾಗಿ ತೊಳೆದು ಇದ್ರ ಜೊತೆಗೆ ತುಳಸಿಗೂ ಕೂಡ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಹೂವಿನ ಇಡ್ಬೇಕು. ಹಾಗೆ ನಾನು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದೀನಿ. ಎಲ್ಲಾ ಕಡೆ ರೆಡಿ ಆಗಿದೆ. ಸೊ ಹಾಗಾಗಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ಸ್ವಲ್ಪ ಗಡ್ಬಿಡಿನೇ ಆಗ್ತಿದೆ, ಯಾಕಂದ್ರೆ ಇವತ್ ನಾವು ವಾಪಸ್ ಬೆಂಗಳೂರಿಗೆ ಹೊರಡೋದಿದೆ. ವಾರದ ಮಧ್ಯದಲ್ಲೇ ಹೊರಟು ಬಂದ್ವಿ ಸಡನ್ ಆಗಿ, ಇವ್ನಿಗೆ ಹುಷಾರಿಲ್ಲ ಪಾಪುಗೆ ಅಂತ. ಹಾಗಾಗಿ ಇವತ್ ನೀವು ರಜೆ ಇತ್ತಲ್ಲ, ರಿಟರ್ನ್ ಹೋಗೋಣ ಅಂತ ಅನ್ಕೊಂಡು ಹೊರಡ್ಬೇಕು ಇವತ್ತು. ಜೊತೆಗೆ ಮಳೆ ಬೇರೆ ನಿನ್ನೆಯಿಂದ ಬಿಡದೆ ಬರ್ತಾ ಇದೆ. ಗೊತ್ತಿಲ್ಲ ಹೇಗಿರುತ್ತೆ ಹೋಗುವಾಗ ಅಂತ. ಬಟ್ ತುಂಬಾ ಹೆವಿ ಮಳೆ ಹೊಡಿತಾ ಇದೆ. ನೋಡ್ಬೇಕು. ಫೈನಲಿ ಪೂಜೆ ಆಯ್ತು. ಸೊ ಇವಾಗ ಆರತಿ ಎಲ್ಲ ತಗೊಂಡಾದ್ಮೇಲೆ ತುಳಸಿ ಕಟ್ಟೆಗೆ ಇವಾಗ ನೂಲುಣ್ಮೆದು ಜನವಾರ ಪೂಜೆ ಅಂತ ಹೇಳಿದ್ನಲ್ಲ, ಅದನ್ನ ರೆಡಿ ಮಾಡಿದೀವಿ ಆಲ್ರೆಡಿ. ಅದನ್ನು ಕೂಡ ಇವಾಗ್ಲೇ ಮುಗಿಸ್ಬೇಕು. ಯಾಕಂದ್ರೆ 12 ಗಂಟೆಯಿಂದ ಏನೋ ರಾಹುಕಾಲ ಅಂತ ಇತ್ತು. ಹಾಗಾಗಿ ಅದಕ್ಕೂ ಮೊದ್ಲೇ ಮುಗಿಸ್ಬಿಡೋಣ ಅಂತ ಮಧ್ಯಾಹ್ನ ಊಟ ಮಾಡಿ ಹೊರಡ್ಬೇಕು. ಹಾಗಾಗಿ ಎಲ್ಲ ಗಡ್ಬಿಡಿಯಲ್ಲೇ ಮಾಡ್ಕೊಂತಾ ಇದೀವಿ. ಇವಾಗ ತುಳಸಿ ಕಟ್ಟೆಗೂ ಪೂಜೆ ಸ್ಟಾರ್ಟ್ ಮಾಡಿದ್ರು. ನೋಡಿ ನನ್ ಮಗ ಜಾಗಂಟೆ ತಗೊಂಡು ಸೆಟ್ಲ್ ಆಗ್ಬಿಟ್ಟಿದಾನೆ. ಅವ್ನ್ ಜಾಗಂಟೆ ನೋಡಿದ್ರೆ ಬಿಡಲ್ಲ. ಅದು ನೀಟಾಗೂ ಬಾರ್ಸಲ್ಲ, ಸುಮ್ನೆ ಹಿಡ್ಕೊಂಡ್ ಕುತ್ಕೊಂತಾನೆ. ಹಾಗೆ ಇಲ್ಲಿ ನೈವೇದ್ಯಕ್ಕೆ ಅಂತ ಕೊಟ್ಟೆ, ಅವಡೆ ಸಾರು, ಪಾಯಸ ಎಲ್ಲ ಮಾಡಿರ್ತೀವಲ್ಲ, ಅದು ಮನೆಯೆಲ್ಲ ಶುಚಿ ಮಾಡಿ ಮಾಡಿರ್ತೀವಲ್ಲ ಕಂಪ್ಲೀಟ್ ಮಾಡಿ ಅಲ್ಲಿ. ಹಾಗಾಗಿ ಅದನ್ನ ಇಲ್ಲಿ ಇಡ್ತಾ ಇದೀವಿ. ಸೊ ಪೂಜೆ ಆಯ್ತು. ನೀವು ಹೊರಗ್ ನೋಡ್ತಾ ಇರ್ಬೋದು, ಮಳೆ ತುಂಬಾನೇ ಹೊಡಿತಿದೆ, ಫುಲ್ ಮೋಡ ಆಗಿದೆ. ಹಾಗೆ ಈ ಪೂಜೆ ಆದ್ಮೇಲೆ ಜನವಾರ ಏನ್ ಇಟ್ಟಿರ್ತೀವಲ್ಲ ಪೂಜೆಗೆ, ಅದನ್ನ ಹಾಕೋಬೇಕು. ಪಾಪುಗೆ ಚಿಕ್ಕ ಜನವಾರ ಮಾಡಿದ್ರು, ಅವ್ನಿಗೆ ಹಾಕಿದ್ರು ಅದನ್ನ. ಹಾಗೆ ದೊಡ್ಡವರು ಆಲ್ರೆಡಿ ಇರುತ್ತಲ್ಲ ಆ ಜನಿವಾರ ತೆಗ್ದ್ಬಿಟ್ಟು ಅದ್ರ ಗಂಟಿರುತ್ತೆ, ಅದನ್ನ ಗಂಟನ್ನ ತೆಗಿಬೇಕು. ಹಾಗೆ ಅದನ್ನ ಈ ರೀತಿ ತೆಗ್ದ್ಬಿಟ್ಟು ನಂತರ ಹೊಸ ಜನಿವಾರ ಹಾಕೋಬೇಕು.
ಹಾಗೆ ಹಳೆ ಜನಿವಾರದ ಗಂಟು ಇರುತ್ತಲ್ಲ ಅದನ್ನ ನೋಡಿ ಈ ರೀತಿ ಜಜ್ಜಿ ಅದನ್ನ ಬಾವಿಗೆ ಹಾಕ್ತೀವಿ. ಇಷ್ಟು ಪೂಜೆ ಆಗೋದ್ರಲ್ಲೇ ಆಲ್ಮೋಸ್ಟ್ 11:30 11 ಆಗಿತ್ತು. ನಂತರ ಗಾಡಿಗೆಲ್ಲ ಸಾಮಾನೆಲ್ಲ ಹಾಕ್ಬಿಟ್ಟು ನಂತರ ಊಟಕ್ಕೆ ರೆಡಿ ಮಾಡಿದ್ವಿ. ಯೂಶುವಲಿ ಹಬ್ಬ ಸ್ಪೆಷಲ್ ಅಂದ್ರೆ ಬಾಳೆ ಎಲೆ ಊಟ ಅಲ್ವಾ, ಹಾಗಾಗಿ ಬಾಳೆ ಎಲೆ ಊಟ ಮಾಡ್ತಾ ಇದೀವಿ. ಪಾಪುಗೆ ಫಸ್ಟ್ ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ತು. ಅವ್ನು ಯೂಶುವಲಿ ತಟ್ಟೆಲೆ ತಿಂತಾನಲ್ಲ, ಈ ಬಾಳೆ ಎಲೆ ಏನೋ ಡಿಫ್ರೆಂಟ್ ಆಗಿದೆ ಅವ್ನಿಗೆ. ಹಾಗಾಗಿ ಆಲ್ರೆಡಿ ಬಂದ್ ಕುತ್ಕೋಬಿಟ್ಟಿದ್ದಾನೆ ಹಾಕಕ್ಕೂ ಮೊದ್ಲೇ. ಹಬ್ಬ ಸ್ಪೆಷಲ್ ಆಗಿ ಕೊಟ್ಟೆ, ಕಡುಬು, ಪಂಕಜ್ಲಿ, ಪಾಯಸ, ಹಾಗೆ ಅವಡೆ ಸಾರು, ಅನ್ನ ಸಾರು ಇದನ್ನೆಲ್ಲ ಮಾಡಿದ್ವಿ. ಹಾಗೆ ಅದ್ರ ಜೊತೆಗೆ ಹೋಳಿಗೆ ಕೂಡ ತಂದಿದ್ದಿತ್ತು, ಅದು ಕೂಡ ಆಡ್ ಆನ್ ಆಯ್ತು ಇದಕ್ಕೆ. ನೋಡಿ ಇವನು ಕೂತ್ಕೊಂಡಿದ್ದೇನೋ ಸರಿ, ಬಟ್ ಅನ್ನ ಹಾಕಿದ್ರೆ ಬರೀ ಪಾಯಸ ತಿಂತ ಕೂತಿದ್ದಾನೆ, ಅನ್ನ ಚೂರು ಮುಟ್ಟಿಲ್ಲ. ಸುಮ್ನೆ ಅವ್ನ್ಗೇನೋ ಡಿಫ್ರೆಂಟ್ ಆಗಿ ಅನ್ನಿಸ್ತು ಅಂತ ಕುತ್ಕೋಬಿಟ್ಟಿದ್ದಾನೆ. ಹಬ್ಬ ಸ್ಪೆಷಲ್ ಅಡ್ಗೆ ರೆಡಿ ಆಗಿದೆ ನೋಡಿ, ವೆರೈಟಿ ವೆರೈಟಿ ಆಗಿದೆ. ಅದ್ರ ಜೊತೆಗೆ ಬಾಳೆ ಎಲೆ ಊಟ ಸಖತ್ತಾಗಿರುತ್ತೆ. ಇವಾಗ ಊಟ ಎಲ್ಲ ಬೇಗ ಬೇಗ ಮುಗಿಸಿ ಹೊರಟ್ವಿ. ನಾವು ಹೊರಡುವಾಗ ನಮ್ಮ ಮನೆ ದಾರಿಯಲ್ಲೇ ಒಂದು ಗಣಪತಿ ಇಟ್ಟಿದ್ರು, ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಲ್ಲಿ ಕೈ ಮುಗಿಯಕ್ಕೆ. ಅವಾಗ್ಲೂ ಫುಲ್ ಮಳೆ, ಕಾರಿಂದ ಇಳಿಯೋಕ್ಕಾಗಿಲ್ಲ. ಹೇಗೋ ಮಾಡಿ ಬಂದು ಕೈ ಮುಕ್ಕೊಂಡು ನೋಡಿ ಇಲ್ಲಿಂದ ಇವಾಗ ಹೊರಡ್ತಾ ಇದೀವಿ. ತುಂಬಾನೇ ಮಳೆ ಹೊಡಿತಾ ಇದೆ, ಗೊತ್ತಿಲ್ಲ ನೀವು ನೋಡ್ಬೋದು. ಇವಾಗ ಅದು ಬೇರೆ ನಾವು ಮಧ್ಯಾಹ್ನ ಇವಾಗ 2:30 ಆಗಿದೆ ಹೊರಡುವಾಗ. ಗೊತ್ತಿಲ್ಲ ಸಂಜೆ ತುಂಬಾನೇ ಮಳೆ ಹೊಡೆಯುತ್ತೆ. ಅದು ಘಾಟ್ ಸೆಕ್ಷನ್ ಅಲ್ಲಂತೂ ತುಂಬಾನೇ ಕಷ್ಟ ಆಗುತ್ತೆ. ನೋಡ್ಬೇಕು ಹೇಗಾಗುತ್ತೆ ಅಂತ. ಮಳೆ ಮಾತ್ರ ನಿಲ್ತಾ ಇಲ್ಲ. ಆಂಧರಿ ಹೋಗುವಾಗ ಒಬ್ರು ಬುಕ್ಕ ವೇಷ ಹಾಕೊಂಡು ಹೋಗ್ತಾ ಇದ್ರು ನೋಡಿ. ಇವಾಗ ಮಂಗ್ಳೂರ್ ಹತ್ತತ್ರ ಬಂದ್ವಿ. ಸೊ ಸ್ವಲ್ಪ ಮಳೆ ಬಿಟ್ಟಿದೆ ಮಧ್ಯದಲ್ಲಿ, ಸ್ವಲ್ಪ ಓಕೆ ಅನ್ನಿಸ್ತು. ಬಟ್ ನೆಕ್ಸ್ಟ್ ಮಳೆ ಇದೆ ಅಂತಾನೆ ಇದೆ, ನೋಡ್ಬೇಕು ಹೇಗೆ ಅಂತ. ಬಟ್ ಘಾಟ್ ಸೆಕ್ಷನ್ ಅಲ್ಲಿ ಖಂಡಿತ ಮಳೆ ಸಿಗುತ್ತೆ, ಅದಂತೂ ಕನ್ಫರ್ಮ್. ಯೂಶುವಲಿ ತುಂಬಾ ಲಾಂಗ್ ಹೋಗ್ಬೇಕಲ್ಲ, ಹಿಂದ್ಗಡೆ ಬೆಡ್ ಹಾಕ್ತಿವಿ. ಅವ್ನೆಲ್ಲಾದ್ರೂ ಮಲ್ಕೊಂಡ್ರೆ ನಾನ್ ಹಿಂದ್ಗಡೆ ಹೋಗ್ಬಿಟ್ಟು ಅವ್ನ ಮಲ್ಸ್ಕೊಂತೀನಿ ಅಂದೆ. ಇವಾಗಿನ್ನ ಕತ್ಲೆ ಆಗಿರ್ಲಿಲ್ಲಲ್ಲ, ಹಂಗಾಗಿ ಅವ್ನಿಗೆ ನನ್ನ ಜೊತೆ ಕುತ್ಕೊಂಡ್ ಕುತ್ಕೊಂಡ್ ಸಾಕಾಗಿ ಹಿಂದ್ಗಡೆ ಹೋಗಿದ್ದಾನೆ ನೋಡಿ, ಅವಂದೇ ಆಗೋಗಿದೆ. ಫುಲ್ ಸೊಕ್ತಾ ಇದ್ದಾನೆ ಹಿಂದ್ಗಡೆ, ಅಲ್ಲಿ ಆರಾಮಾಗಿದೆ, ಫುಲ್ ಓಪನ್ ಇದೆಯಲ್ಲ, ಅವನಿಗೆ ಫುಲ್ ಫ್ರೀಡಮ್ ಕೊಟ್ಟಂಗಾಗಿದೆ. ಫುಲ್ ಸೊಕ್ತಾ ಇದ್ದಾನೆ. ಹಾಗೆ ಇಲ್ಲಿ ಆನ್ ದಿ ವೇ ಗಣಪತಿ ವಿಸರ್ಜನೆ ಎಲ್ಲ ನಡೀತಾ ಇತ್ತು. ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಇಲ್ಲೊಂದ್ ಕಡೆ. ನಮ್ಗೆ ಹಾಗೆ ತುಂಬಾನೇ ಗಣಪತಿ ನೋಡಿದ್ವಿ. ಯೂಶುವಲಿ ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು 9 ಗಣಪತಿ ನೋಡಿದ್ರೆ ಒಳ್ಳೇದು ಅಂತ. ಹಾಗಾಗಿ ಯಾವಾಗ ಎಲ್ಲೆಲ್ಲ ಇರ್ತಿತ್ತು ಅಲ್ಲೆಲ್ಲ ಹೋಗ್ತಿದ್ವಿ ಗಣಪತಿ ನೋಡಕ್ಕೆ. ಇಲ್ಲೂ ಅಷ್ಟೇ ತುಂಬಾ ಗಣಪತಿ ನೋಡಿದ್ವಿ. ಇವಾಗ್ಲೇ ಆಲ್ರೆಡಿ ಒಂದು 5 to 6 ಗಣಪತಿ ಆಯ್ತು ಅನ್ಸುತ್ತೆ. ಇನ್ನ ನೆಕ್ಸ್ಟ್ ತುಂಬಾ ದೂರ ಇದೆ ಅಲ್ಲ, ಇನ್ನ ತುಂಬಾ ಸಿಗತ್ತೆ ಅಂತ. ನೋಡ್ಬೇಕು ಎಷ್ಟ್ ಸಿಗತ್ತೆ ಅಂತ. ಮತ್ತೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೂ ಗಣಪತಿ ಇಟ್ಟಿದ್ದಾರೆ ಈ ಸಲ, ಅಲ್ಲೂ ಕೂಡ ಸಿಗುತ್ತೆ. ಇವಾಗ ಮಿಡ್ ನೈಟ್ ರೀಚ್ ಆಗ್ತೀವಿ ಆಲ್ಮೋಸ್ಟ್. ಸೊ ನೋಡ್ಬೇಕು ನಾಳೆ. ಇವಾಗ ಆಲ್ಮೋಸ್ಟ್ ಗಂಟೆ ನೈಟ್ 1:15 ಹತ್ತತ್ರ ಆಗಿದೆ, 1:10 ಏನೋ ಆಗಿದೆ. ಇವಾಗ ಬಂದ್ವಿ, ನಮ್ದು ಹತ್ತತ್ರ ಬಂದ್ವಿ ಅಪಾರ್ಟ್ಮೆಂಟ್ಗೆ. ಇನ್ನೊಂದ್ 2 ನಿಮಿಷ ಇದೆ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಲೈಟ್. ಫುಲ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಈ ತರ ಕಾಣಿಸ್ತಾ ಇದೆ. ಸಖತ್ತಾಗಿ ಎಲ್ಲಾ ಬಿಲ್ಡಿಂಗಿಗೂ ಡೆಕೋರೇಷನ್ ಮಾಡಿದ್ದಾರೆ. ಫೈನಲಿ ಬಂದ್ ರೀಚ್ ಆದ್ವಿ. ನಾಳೆ ನೋಡ್ಬೇಕು ಗಣಪತಿ ಯಾವ ತರ ಗಣಪತಿ ಇಟ್ಟಿದ್ದಾರೆ ಅಂತ. ಹಾಗೆ ನಾಳೆ ನಾನು ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿಗೆ ಇದನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್ ಬಾಯ್.